ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 20ನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇರ್ತಕ್ಕಂಥ ರೈತರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಸ್ನೇಹಿತರೆ. ಅದಕ್ಕೂ ಮೊದಲು ನೀವು ಇಲ್ಲಿ ಟ್ವಿಟರ್ ಖಾತೆಯಲ್ಲಿ ನೋಡ್ಬೋದು, PM ಕಿಸಾನ್ ಸ್ಯಾಚುರೇಷನ್ ಡ್ರೈವ್ ಅಂತ ಹೇಳಿ ಒಂದು ಪೋಸ್ಟರು ಹರಿದಾಡ್ತಾ ಇದೆ. ಮೇ 1ರಿಂದ ಮೇ 31 ತನಕ ಯಾರೆಲ್ಲ ಈ ಯೋಜನೆಗೆ ಅರ್ಹತೆ ಇದ್ದು ಇನ್ನೂ ಕೂಡ ಅವ್ರ ಕೈಗೆ PM ಕಿಸಾನ್ ಹಣ ಸೇರಿಲ್ಲ, KYC ಆಗದೆ ಇರ್ಬೋದು, ಹಾಗೆ ಬ್ಯಾಂಕ್ ಖಾತೆ ಲಿಂಕ್ ಆಗದೆ ಇರ್ಬೋದು, ಬೂತ್ ದಾಖಲಾತಿಗಳು ಸರಿ ಇಲ್ಲದೆ ಇರ್ಬೋದು, ಅಂಥವ್ರುಗಳು ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ ಆದ ನಂತರ ಇಂದು 25ನೇ ತಾರೀಕಾಗಿರುತ್ತೆ. ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಕೈಗೆ PM ಕಿಸಾನ್ನ 20ನೇ ಕಂತು ಕೈ ಸೇರಲಿದೆ. ಇದೇ ತಿಂಗಳು ಮೇ 31ರೊಳಗೆ ನಿಮ್ಮ ದಾಖಲಾತಿಗಳು ಏನಾದ್ರು ತಪ್ಪಾಗಿತ್ತು ಅಂದ್ರೆ ನಿಮಗೆ ಸರಿಪಡಿಸ್ಕೋಬೇಕಾಗ್ತದೆ. ನಿಮ್ಮ ಹತ್ತಿರದ CSC ಕೇಂದ್ರಗಳಿಗೆ ಹೋಗಿ ನೀವು KYC ಅಪ್ಡೇಟು ಮತ್ತೆ ಆಧಾರ್ ಸೀಡಿಂಗ್ನ ಮಾಡ್ಕೋಬೇಕಾಗತ್ತೆ. ಅದಕ್ಕೂ ಮೊದಲು ನಿಮ್ಮದು KYC ಅಪ್ಡೇಟ್ ಆಗಿದೆ ಇಲ್ವ ಅಂತ ಚೆಕ್ ಮಾಡಬೇಕು ಅಂದ್ರೆ ಅಧಿಕೃತ ವೆಬ್ಸೈಟ್ಗೆ ಬಂದು ಅಲ್ಲಿ ಒಂದು ಆಪ್ಷನ್ ಇದೆ, ನೋ ಯುವರ್ ಸ್ಟೇಟಸ್ ಅಂತ. ನೀವು ಆ ಆಪ್ಷನ್ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನೀವು ಗೆಟ್ OTP ಅಂತ ಮಾಡ್ತು ಅಂದರೆ OTP ಬರುತ್ತೆ. ಒಂದು ವೇಳೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ಫೈಂಡ್ ಮಾಡ್ಕೊಳ್ಳೋ ತಿಳಿಸ್ಕೊಡ್ತೀನಿ. ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು fruitspmk.karnataka.gov.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮ್ಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಕಾಣ್ತಾ ಇದೆ, ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅಂತ. ಆ ಆಪ್ಷನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗುತ್ತೆ. ತದನಂತರ ನಿಮ್ಗೆ ಇಲ್ಲೊಂದು PMK ID ಅಂತೇಳಿ ಒಂದು ಶೋ ಆಗ್ತದೆ, ಅದನ್ನ ಕಾಪಿ ಮಾಡ್ಕೋಬೇಕಾಗ್ತದೆ. ನಿಮ್ಗೆ FID ಕೂಡ ಅಲ್ಲೇ ತೋರಿಸುತ್ತೆ. FID ಅವಶ್ಯಕತೆ ಇಲ್ಲ, ಓನ್ಲಿ PMK ID ನ ಕಾಪಿ ಮಾಡ್ಕೊಳ್ಳಿ. ಮತ್ತೆ ನೀವು ಮೇನ್ ಮೆನುಗೆ ಬಂದು ಅಲ್ಲಿ ಸ್ಥಿತಿ ಪರಿಶೀಲಿಸಿ ಅಂತ ಮತ್ತೆ ಒಂದು ಆಪ್ಷನ್ ಕಾಣುತ್ತೆ, ಆ ಆಪ್ಷನ್ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಗ್ತದೆ. ಇಲ್ಲಿ ನೀವು PMK ID ಅನ್ನೋ ಆಪ್ಷನ್ ಚೂಸ್ ಮಾಡ್ಕೊಂಡು ನೀವು ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ PMK ID ನ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ನಂತರ ಮತ್ತೆ ಇಲ್ಲಿ ಸರ್ಚ್ ಅಂತ ಮಾಡ್ತು ಅಂದ್ರೆ ನಿಮಗೆ PM ಕಿಸಾನ್ ಅರ್ಜಿಯ ಡೀಟೇಲ್ಸ್ ಇಲ್ಲೇ ಶೋ ಆಗ್ತದೆ. ನಿಮ್ಗೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಅಂದ್ರೆ ಇಲ್ಲಿ ಮೇಲ್ಗಡೆನೆ ತೋರಿಸುತ್ತೆ GY ರಿಜಿಸ್ಟ್ರೇಷನ್ ನಂಬರ್ ಅಂತ. ನಿಮ್ದು ಅರ್ಜಿ ಸ್ಟೇಟಸ್ ಎಲ್ಲ ಪೂರ್ತಿ ನೀವು ಇಲ್ಲೇ ತಿಳ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ ನೀವು ಮೇನ್ ವೆಬ್ಸೈಟ್ಗೆ ಹೋಗಬೇಕಾಗ್ತದೆ, ಅಂದ್ರೆ PM ಕಿಸಾನ್ ವೆಬ್ಸೈಟ್ಗೆ ಹೋಗಬೇಕಾಗ್ತದೆ. ಇಲ್ಲಿ GY ರಿಜಿಸ್ಟ್ರೇಷನ್ ನಂಬರ್ ಕಾಪಿ ಮಾಡ್ಕೊಂಡಿದ ನಂತರ ಮತ್ತೆ ನೀವು PM ಕಿಸಾನ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಮತ್ತೆ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನ ಫಿಲ್ಅಪ್ ಮಾಡಿ ನೀವು ಗೆಟ್ OTP ಅಂತ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ PM ಕಿಸಾನ್ಗೆ ರಿಜಿಸ್ಟರ್ ಆಗಿರೋ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನಲ್ಲಿ ಹಾಕಿ ಗೆಟ್ ಡಾಟಾ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡ್ತು ಅಂದ್ರೆ ನಿಮಗೆ PM ಕಿಸಾನ್ ವೆಬ್ಸೈಟ್ನ ಅಧಿಕೃತ ನಿಮ್ಮದು ರಿಜಿಸ್ಟ್ರೇಷನ್ ಪೇಜು ಓಪನ್ ಆಗ್ತದೆ. ಇಲ್ಲಿ ನೀವು ನಿಮ್ಮ ಎಲಿಜಿಬಿಲಿಟಿ ಸ್ಟೇಟಸ್ಸು ಮತ್ತು ನಿಮ್ಮದು ಏನಾದರೂ ಸ್ಟಾಪ್ ಆಗಿತ್ತು ಅಂದರೆ ರೀಸನ್ ಫಾರ್ ಇನ್ಎಲಿಜಿಬಿಲಿಟಿ ಎಲ್ಲ ಸ್ಟೇಟಸ್ನು ಕೂಡ ಇಲ್ಲೇ ಚೆಕ್ ಮಾಡ್ಬೋದು. ಇಲ್ಲಿ ಎಲಿಜಿಬಿಲಿಟಿ ಸ್ಟೇಟಸ್ ಬಂದು ಆ 3 ಕೂಡ ರೈಟ್ ಮಾರ್ಕಲ್ಲಿ ಇರಬೇಕು. ಅಂದರೆ ಲ್ಯಾಂಡ್ ಸೀಡಿಂಗು ಕೂಡ ಆಗಿರಬೇಕು, ಮತ್ತು ನಿಮ್ಮದು KYCನೂ ಕೂಡ ಆಗಿರಬೇಕು, ಮತ್ತು ಆಧಾರ್ ಸೀಡಿಂಗ್ ಕೂಡ ಆಗಿರಬೇಕು. ಒಂದು ವೇಳೆ ನಿಮ್ದು ಏನಾದ್ರು ನೋ ಅಂತ ಬಂದಿತ್ತು ಅಂದರೆ ಇದರಲ್ಲಿ ಯಾವುದು ಕೂಡ ಒಂದಾಗಿಲ್ಲ ಅಂದರೂ ಕೂಡ ನಿಮಗೆ PM ಕಿಸಾನ್ ಹಣ ಬರೋದು ಸ್ಟಾಪ್ ಆಗಿಬಿಡುತ್ತೆ. ನಿಮ್ದು ಯಾವ್ದಾದ್ರು ಈಗಲೇ ಎಚ್ಚೆತ್ಕೊಂಡು ನೀವು ಮೇ 31 ಅಂದರೆ ಕೇವಲ ಇನ್ನೊಂದು ವಾರ ಟೈಮ್ ಇದೆ, ಅಷ್ಟರೊಳಗೆ ನೀವು ಅದನ್ನ ಅಪ್ಡೇಟ್ನ ಮಾಡ್ಕೋತು ಅಂದರೆ 31ನೇ ತಾರೀಕು ಅಂದರೆ 1ನೇ ತಾರೀಕು ಜೂನಿಂದ ಜೂನ್ 15 ತನಕ ಅಂದರೆ 2 ವಾರಗಳಿಗೆ ನಿಮಗೆ PM ಕಿಸಾನ್ ಹಣ ನಿಮ್ಮ ಖಾತೆಗೆ ಜಮಾವಣೆ ಆಗುತ್ತೆ ಸ್ನೇಹಿತರೆ. ಅದಕ್ಕೂ ಕೂಡ ಇನ್ನೂ ಒಂದು ನಿಮ್ಮದು ಫಾರ್ಮರ್ ಲಿಸ್ಟ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಅದೇ PM ಕಿಸಾನ್ ವೆಬ್ಸೈಟ್ಗೆ ಬಂದು ನೋ ಯುವರ್ ಸ್ಟೇಟಸ್ ಅನ್ನೋ ಆಪ್ಷನಿಂದ ಕೆಳಗಡೆ ಬೆನಿಫಿಷರಿ ಲಿಸ್ಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ನೀವು ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಸ್ಟೇಟಸ್ ಅಂದರೆ ಈ ಲಿಸ್ಟಲ್ಲಿ ನಿಮ್ಮ ಹೆಸರಿದೆ ಇಲ್ವಾ ಅಂತ ನೀವು ಒಂದ್ಸರಿ ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮೊದಲಿಗೆ ನೀವು ಅಂದರೆ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ತದನಂತರ ನಿಮ್ಮ ಡಿಸ್ಟಿಕ್ಕು, ಹಾಗೆ ನಿಮ್ಮದು ಸಬ್ ಡಿಸ್ಟಿಕ್ಕು, ಹಾಗೆಯೇ ನಿಮ್ಮದು ಅಂತಿಮವಾಗಿ ನಿಮ್ಮ ವಿಲೇಜು, ಇದಿಷ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನೀವು ಇಲ್ಲಿ ಪಕ್ಕದಲ್ಲಿ ಗೆಟ್ ರಿಪೋರ್ಟ್ ಅಂತ ಒಂದು ಆಪ್ಷನ್ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮದು PM ಕಿಸಾನಲ್ಲಿ ನಿಮ್ಮ ವಿಲೇಜಲ್ಲಿ ಯಾರೆಲ್ಲ ಎಂಟ್ರಿ ಆಗಿದೆ ಎಲಿಜಿಬಿಲಿಟಿ ಅವ್ರದ್ದೆಲ್ಲ ಲಿಸ್ಟು ಇಲ್ಲಿ ತೋರಿಸುತ್ತೆ. ಹಾಗೆಯೇ ಕೆಳಗಡೆ ಬಂತು ಅಂದರೆ ಇಲ್ಲಿ ಪೇಜಸ್ಗಳನ್ನೂ ಕೂಡ ಅಂದರೆ ಒಂದಕ್ಕಿಂತ ಹೆಚ್ಚಾಗಿರೋ ಪೇಜಸ್ ಹೆಚ್ಚಿನ ಜನ ಇತ್ತು ಅಂದರೆ ಇಲ್ಲಿ ತೋರಿಸುತ್ತೆ. ನೀವು ಈ ರೀತಿ ಚೆಕ್ ಮಾಡ್ಕೋಬಹುದು. ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಇತ್ತು ಅಂದರೆ ನಿಮಗೆ ಮುಂದಿನ ಕಂತಿನ 20ನೇ ಕಂತಿನ ಹಣ ಬರುತ್ತೆ ಸ್ನೇಹಿತರೆ. ಈ ರೀತಿ ನಿಮ್ಮದು PM ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ನಿಮ್ದು ಎಲ್ಲ ಕೂಡ ರೆಕಾರ್ಡ್ ಕರೆಕ್ಟ್ ಆಗಿದೆ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕಾಗ್ತದೆ. ಹಾಗೆಯೇ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ತರಹದ ಏನಾದರೂ ಅಪ್ಡೇಟ್ಗಳು ಬಂತು ಅಂದರೆ ನಿಮಗೆ ತಕ್ಷಣ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇಲ್ಲಿ ತನಕ ವಿಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.